ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಇರಾನ್ ಮಾಡ್ತಾರೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾರೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾರೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾರೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ.
ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಸುದ್ದಿಗಳತ್ತ ಗಮನ ಕೊಡಿ. ಹಾರ್ಮೋಸ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಇರಾನ್ ಇವತ್ತು ಕಬ್ಜಾ ಮಾಡಿಕೊಂಡಿದೆ. ಯಾವುದೇ ಹಡಗುಗಳು ಬಂದರೂ ಕೂಡ ಅದರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಿರಂತರವಾಗಿ ಶೆಲ್ಲಿಂಗ್ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ಶೆಲ್ ಮೂಲಕ ದಾಳಿಯನ್ನ ಮಾಡುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಶೆಲ್ ದಾಳಿ ಪ್ರಮಾಣ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೌಕಾಪಡೆಯಿಂದ ಭಾರತೀಯ ಹಡಗುಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. 11 ಭಾರತೀಯ ಹಡಗುಗಳು ಹಾರ್ಮೋಸ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾರ್ಮೋಸ್ ಜಲಸಂಧಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದೆ. ವಿಡಿಯೋಗಳನ್ನ ಸೆರೆ ಹಿಡಿದಂತಹ ಭಾರತೀಯ ಸಮುದ್ರ ಪಡೆ ಶೆಲ್ಲಿಂಗ್ ಹೆಚ್ಚಳದ ಬಗ್ಗೆ ಹಡಗಿನ ಕ್ಯಾಪ್ಟನ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ ರೀತಿಯಾಗಿ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಫೋಟೋ.